ಸರಿ, ಮುಂದೆ ಏನು ಮಾಡಬೇಕು ಅಂತಿದೀಯಮ್ಮ? ಅಪ್ಪಾಜಿ, ಹೈದರಾಬಾದಲ್ಲಿ ಒಂದು ಕೆಲಸ ಹುಡ್ಕೊಂಡಿದ್ದೀನಿ. ನನ್ನ ಕ್ವಾಲಿಫಿಕೇಷನ್ಗೆ ತಕ್ಕನಾದ ಕೆಲಸ ಅದು. ನನಗೆ ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಅಷ್ಟು ಸಾಕು. ಜೊತೆಗೆ ನಚ್ಚಿಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸತ್ಯ, ಥ್ಯಾಂಕ್ಸ್ ಅ ಲಾಟ್. ನಿನ್ನಿಂದ ನನಗೊಂದು ಐಡೆಂಟಿಟಿ ಸಿಕ್ತು. ಪದ್ಮ ಅವರೇ, ಅವಾಗವಾಗ ಮನೆಗೆ ಬರ್ತಾ ಇರಿ. ಶೋರ್. ನಚ್ಚಿ, ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಪದ್ಮ, ಒಂದು ನಿಮಿಷ ನನ್ನ ಜೊತೆ ಬನ್ನಿ. ಥ್ಯಾಂಕ್ಸ್ ಅಕ್ಕ. ನೀವಿಬ್ಬರು ಮನಸ್ಸು ಮಾಡಿದಿದ್ರೆ ನನ್ನ ಜೀವನನ ನರಕ ಮಾಡ್ಬೋದಾಗಿತ್ತು. ನೀವಿಬ್ಬರು ನನ್ನ ಮೇಲಿಟ್ಟು ಪ್ರೀತಿ ನನ್ನ ಇವತ್ತು ಕಾಪಾಡಿದೆ. ನಿಮ್ಮಿಬ್ಬರಿಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಊರ್ಮಿಳಾ. ಕಾರ್ತಿಕ್ ಅವರೇ, ನಿಮಗೆ ಬಹಳ ಅಪರೂಪವಾದ ಹೆಂಡತಿ ಸಿಕ್ಕಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನಿನ್ನು ಬರ್ತೀನಿ. ಲಕ್ಷ್ಮಣ, ಪದ್ಮ ಹೊರಡಬೇಕು ಅಂತ ನಿರ್ಧಾರ ಮಾಡಾಗಿದೆ. ನೀನು ಅವ್ರ ಜೊತೆ ಹೋಗಿ ಅವ್ರಿಗೆಲ್ಲ ಸಿದ್ಧತೆ ಮಾಡಿಕೊಟ್ಟು ಬಾ. ಆಯಿತು ಹೊತ್ತಿಗೆ. ಬರ್ತೀನಕ್ಕ. ಅಲ್ಲ ಅಜ್ಜಿ, ಒಬ್ಳು ಹೆಂಡತಿ ಬದುಕಿರುವಾಗಲೇ ಇನ್ನೊಬ್ಬಳನ್ನ ಮದುವೆ ಆಗು ಅಂತ ಹೇಳ್ತಿದ್ದೀರಲ್ಲ, ಇದು ನ್ಯಾಯನಾ? ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಅವಳೇ ನೀನು ಬೇಡ ಅಂತ ಡೈವರ್ಸ್ ಕೊಟ್ಟಿದ್ದಾಳೆ. ಅವಳ ಬಗ್ಗೆ ಏನು ಯೋಚನೆ ನಿನಗೆ? ನಾನು ಅವಳನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿದ್ದು ಹೀಗೆ ಹೇಳ್ತಿದ್ದೀರಲ್ಲ ನೀವು. ಬಾಲ, ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ಅವಳನ್ನ ಮರೆತು ಹೊಸ ಬದುಕು ಕಟ್ಕೋ ಅಂತ ಹೇಳ್ತಾ ಇದ್ರೆ ಇನ್ನು ಬ್ಯಾಬೆ ಅನ್ಕೊಂಡು ಕೂತಿದ್ಯಲ್ಲ, ಅವಳದೇ ಜಪ ಮಾಡ್ಕೊಂಡು. ನೆನಪು ಮಾಡ್ಕೊಳ್ಳೋಕ್ಕೆ ಅವಳನ್ನ ನಾನು ಮರ್ತಿದ್ರೆ ಅಲ್ವಾ? ಅವಳಿರೋದು ಇಲ್ಲಿ ಅಜ್ಜಿ. ಇಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಬಾಲ, ಹೀಗೆ ಹಠ ಮಾಡ್ತಾ ಇದ್ರೆ ನಿನ್ನ ಜೀವನನ ಕಳ್ಕೊತೀಯ ಅಷ್ಟೇ. ನೋಡು, ನಮಗೆ ಪರಿಚಯ ಇರೋ ಒಂದು ಹುಡುಗಿ ಇದ್ದಾಳೆ. ತುಂಬ ಒಳ್ಳೆ ಹುಡುಗಿ, ಈ ಕೋತಿ ಥರ ಅಲ್ಲ. ಒಂದ್ಸಲ ನೀನು ನೋಡಿ ಮಾತಾಡ್ಸು, ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ. ಇಲ್ಲ ಅಜ್ಜಿ, ನಾನು ಯಾರನ್ನೂ ನೋಡಲ್ಲ. ಹಾಗಿದ್ರೆ ನಾವು ನೋಡಿದ್ರೆ ಸಾಕಾ? ಹಾಗಲ್ಲ ಅಜ್ಜಿ. ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ಮನೆ ನಾವು ಹೇಳಿದಷ್ಟು ಕೇಳು. ಇನ್ನೊಂದು ಮದುವೆ ಮಾಡ್ಕೊ ಅಷ್ಟೇ. ಹುಡುಗಿನ ಕರೆಸ್ತೀನಿ. ಅಲ್ಲ ದಿವ್ಯಾ,
ಪಾಪ ಅವಳು ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ. ಅವಳಿಗೇನು ಬಿಡಪ್ಪ, ಅವಳೇ ಹೇಳಿದಾಳಲ್ಲ, ರಾಣಿ ಥರ ಇರ್ತೀನಿ, ನಿಮ್ಮ ಹೊಟ್ಟೆ ಉರಿಯೋ ಹಾಗೆ ಮಾಡ್ತೀನಿ ಅಂತ. ಇರ್ತಾಳೆ ಬಿಡು. ಹಾಳಾದ ಸೊಳ್ಳೆ ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡ್ತಿಲ್ಲ. ಈ ಆಫೀಸಲ್ಲೂ ಸೊಳ್ಳೆ ಅದು ಹೇಗೆ ಬರುತ್ತೋ. ದಿವ್ಯಾ, ನಿನ್ನ ಪರಿಸ್ಥಿತಿ ಎಲ್ಲಿಗೆ ಬಂತು? ಆಫೀಸಲ್ಲಿ ಮಲಗ್ತಾ ಇದೆಯಾ? ಸರಿಯಾಗಿ ಕೇಳಿಸ್ಕೊ, ಇಲ್ಲಿಂದ ಹೋದ್ಮೇಲೆ ಇಲ್ಲಿಗಿಂತ ಚೆನ್ನಾಗಿ ಬದುಕ್ತೀನಿ. ನೀವುಗಳು ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು, ಹಾಗೆ ಬದುಕ್ತೀನಿ. ದಿಮಾಕಲ್ಲಿ ಮನೆ ಬಿಟ್ಟು ಬಂದೆ. ಇವಾಗ ನೋಡಿದ್ರೆ ಅಡ್ರೆಸ್ಸೇ ಇಲ್ಲದೆ ಇರೋ ಥರ ಆಗಿದೆ ನನ್ನ ಪರಿಸ್ಥಿತಿ. ಇರಲಿ, ಇವತ್ತು ಒಂದು ದಿನ ಅಡ್ಜಸ್ಟ್ ಮಾಡ್ಕೋತೀನಿ. ನಾಳೆ ಆ ಸುಪ್ರೀತ್ ಹತ್ರ ಸೀರಿಯಸ್ ಆಗಿ ಮಾತಾಡ್ತೀನಿ. ಮುಂದೆ ನೆಮ್ಮದಿಯಾಗಿರಬೇಕು ಅಂದರೆ ಇವತ್ತು ಕಷ್ಟ ಪಡಲೇಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ? ಇದನ್ನು ಹಾಗೆ ಅಂದ್ಕೊಂಡ್ರಾಯ್ತು. ಒಂದು ಸಲ ಸುಪ್ರೀತ್ನ ಮದುವೆ ಆದರೆ ಆಯಿತು, ನನ್ನ ಲೈಫೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರನಾದರೂ ಈ ರೀತಿ ತ್ಯಾಗ ಮಾಡಲೇಬೇಕು. ಅವನ ಮನೇಲಿ ಒಪ್ಪಿಸಿ ಮದುವೆ ಆಗೋವರೆಗೂ ನಾನು ಸೊಳ್ಳೆ ಹೊಡ್ಕೊಂಡಿರಲ್ಲ. ಮತ್ತಿನ್ನೇನು ಮಾಡ್ತಾ ದಿವ್ಯಾ? ಸುಪ್ರೀತ್ ಮನೆಗೂ ಹೋಗೋಕ್ಕಾಗಲ್ಲ, ಈ ಕಡೆ ನನ್ನ ಮನೆಗೂ ಹೋಗೋಕ್ಕಾಗಲ್ಲ. ಸುಪ್ರೀತ್ ಮನೆಗೆ ಹೋಗೋಕ್ಕಾಗಲ್ಲ, ಓಕೆ, ಆದರೆ ನನ್ನ ಮನೆಗೆ ಯಾಕೆ ಹೋಗ್ಬಾರ್ದು? ನಾನು ದೊಡ್ಡಿ ಥರ ಅವ್ರು ಹೇಳಿದ ತಕ್ಷಣ ಕೋಪದಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟೆ. ಇವನು ಮದುವೆ ಆಗೋವರೆಗೂ ನಾನು ಇಲ್ಲಿರೋಕ್ಕಾಗಲ್ಲ, ವಾಪಸ್ ಮನೆಗೆ ಹೋಗ್ತೀನಿ. ಅಲ್ಲೇ ಅಜ್ಜಿ ಅಮ್ಮ ಆಡ್ಕೊಂಡು ನಗಲ್ವಾ? ನಗಲಿ, ನನಗೇನು, ಅದು ನಮ್ಮ ಅಪ್ಪನ ಮನೆ. ಅಲ್ಲಿರೋಕ್ಕೆ ಇವ್ರುಗಳ ಪರ್ಮಿಷನ್ ಯಾಕೆ? ಸದ್ಯಕ್ಕೆ ನಾನು ಮನೆಗೆ ಹೋಗೋದೇ ಸೇಫ್. ಫಸ್ಟ್ ಕ್ಲಾಸ್. ಏನಮ್ಮ ಯಾವಾಗಲೂ ಕಾಫಿ ಟೀ ಕೊಡ್ತಿದ್ದರು, ಏಕ್ದಮ್ ಬ್ಲ್ಯಾಕ್ ಟೀ ಕೊಟ್ಬಿಟ್ಟಿದ್ದೀರಾ? ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಆಯುರ್ವೇದಿಕ್ ಕಾಫಿ. ನಾನು ನೋಡ್ತೀನಿ. ಹಾಂ, ಕಾಳಿಂಗ್ ಬೆಲ್ ಕಾರ್ತಿಕ್ ಹೋಗ್ತಾ ಇದ್ದಾನೆ. ಯಾರಪ್ಪ ಅದು ಕಾರ್ತಿಕ್? ಯಾರಪ್ಪ ಅಲ್ಲ, ಸತ್ಯನ ಹೆಸರಿಗೆ ಒಂದು ಪೋಸ್ಟ್ ಬಂದಿದೆಪ್ಪ. ಓಹ್, ಏನದು? ಏನು ಮೇಡಮ್, ಓಪನ್ ಮಾಡ್ತೀರಾ ಹೇಗೆ? ಇಲ್ಲ ಅಮೂಲ್ ಬೇಬಿ, ನೀನೇ ಓಪನ್ ಮಾಡು. ನಾನೇ ನೋಡ್ಲಾ? ಸರಿ, ಹಾಗಿದ್ರೆ ಯಾಕೆ ಅವಳು ಸುಮ್ಮನೆ ಸುತ್ತಿಸ್ತಾ ಇದೆಯಾ? ಅದೇನು ಅಂತ ಹೇಳು. ಈ ಕಣ್ಣಲ್ಲಿ ಇನ್ನೂ ಏನೇನೆಲ್ಲ ನೋಡಬೇಕು. ನೋಡಿದೆ ಡರ್ಲಿಂಗು, ಇಬ್ಬರದು ಏನು ಕೆಮಿಸ್ಟ್ರಿ. ನಾವಿದ್ದೀವಿ. ಕಾರ್ತಿ ಇಷ್ಟೊಂದು ಸಂತೋಷ ಪಡ್ತಿದ್ದಾನೆ ಅಂದ್ರೆ ಏನೋ ಗುಡ್ ನ್ಯೂಸೇ ಇರಬೇಕು ಅಲ್ವಾ ಕಾರ್ತಿ? ಕರೆಕ್ಟ್ ಚಿಕ್ಕಿ. ಸತ್ಯ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸಾ? ಯಾಕೆ ಅಮೂಲ್ ಬೇಬಿ? ಸತ್ಯ ನೋಡು, ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ಯಾ.
ಆ ಸತ್ಯ ಯಾರ ಸೊಸೆ? ಅದೇನೋ ನಿಜ. ಸತ್ಯ ಯಾವತ್ತೂ ಹಿಡ್ದಿದ್ದ ಕೆಲಸನ ಸಾಧಿಸದೆ ಬಿಡೋದಿಲ್ಲ. ಹಾಂ ಸತ್ಯ, ಮುಂದೇನು ಮಾಡಬೇಕು ಅಂತಿದ್ಯಾ? ಇನ್ನೇನಪ್ಪ, ಪೊಲೀಸ್ ಟ್ರೈನಿಂಗ್ ಶುರು. ನೋಡ್ದ್ಯಮ್ಮ, ಇನ್ಮೇಲೆ ನಿನ್ನ ಸೊಸೆ ಪೊಲೀಸ್ ಆಗ್ಬಿಡ್ತಾಳೆ. ಜಾನಕಿ, ಈ ಜಾನಕಿ ಬಂದೆ. ಏನತ್ತೆ? ನೋಡು, ನೀನು ಬೇಗ ಬೇಗ ತಿಂಡಿ ಮಾಡಿ ಮುಗಿಸ್ಬಿಡು. ಅವ್ರು ಬಂದಮೇಲೆ ತಿಂಡಿ ಮಾಡ್ತಾ ಅಲ್ಲೇ ನಿಂತ್ಕೊಂಡಿದ್ರೆ ಚೆನ್ನಾಗಿರೋದಿಲ್ಲ. ಮಾಡ್ತಾ ಇದ್ದೀನಿ ಅತ್ತೆ. ಮೊದಲು ನೀವು ಮಾತ್ರೆ ತಗೊಳ್ಳಿ. ಅಳಿನ ಮದುವೆ ಮಾಡೋ ಸಂಭ್ರಮದಲ್ಲಿ ಮಾತ್ರೆ ಮರ್ತ್ಬಿಟ್ಟು BP ಶುಗರ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ ಮತ್ತೆ. ಓ, ನನಗೆ ಹೇಳಕ್ಕೆ ಬರಬೇಡ ಕಣೆ. ನಾನು ಮಾತ್ರೆ ತೊಗೊಂಡು ಯಾವುದೋ ಕಾಲ ಆಯಿತು. ಹೋಗು, ಬೇಗ ಮಾಡಿ ಮುಗಿಸೋಗು. ಹಾಗೆ ನನಗೊಂದು ಲೋಟ ಕಾಫಿ ಕೊಡು. ಕಾಫಿ 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 ಹೊರತ್ತು. ಓಹೋ ಏನೋ ಜಿ, ಅತ್ತೆ ಸೊಸೆ ತುಂಬ ಸಂಭ್ರಮದಲ್ಲಿದ್ದೀರಾ ಇವತ್ತು. ಬೆಳಗ್ಗೆ ತಿಂಡಿ ವಾಸನೆ ಬೇರೆ ಬರ್ತಾ ಇದೆ. ಏನು ವಿಶೇಷ? ಬರ್ತಾ ಇದೆ ತಾನೆ. ನಾವಿಬ್ರು ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೀವಿ. ಬಲ ಅತ್ತೆ. ಏನಂತ ಒಳ್ಳೆ ವಿಷಯ? ನಿನ್ನೆ ಹೇಳಿದ್ನಲ್ಲಪ್ಪ, ನಿಂಗೆ ಹೆಣ್ಣು ನೋಡಿದ್ದೀವಿ ಅಂತ. ಅವರು ಇವತ್ತು ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಈ ಸಂಭ್ರಮ ಇಲ್ಲ. ನಿಧಾನ ಕುಡಿಯಪ್ಪ. ಅಜ್ಜಿ, ನನಗೆ ಮದುವೆ ಬೇಡ ಅಂತ ನೆನ್ನೆ ಹೇಳಿಲ್ವ ನಾನು? ಒತ್ತಿಯೋಗಾಡಿದ್ರೆ ಹಾಕ್ತೀನಿ ನೋಡು. ಸುಮ್ಮನೆ ನಾವು ಹೇಳ್ದಷ್ಟು ಕೇಳು. ಅಲ್ಲ ಅಜ್ಜಿ, ದಿವ್ಯಾ ಮತ್ತೆ ನನ್ನ ಸಂಬಂಧ ಇನ್ನೂ ಜೀವಂತವಾಗೇ ಇದೆ. ಅಂಥದ್ರಲ್ಲಿ ನೀವು ಅದು ತಮ್ಮ ಭ್ರಮೆ. ಇಷ್ಟಕ್ಕೂ ಅವಳಿಗೋಸ್ಕರ ಇಷ್ಟೊಂದು ಒಳ್ಳೆಯವನಾಗಿ ತಾವೇನು ಸಾಧಿಸ್ಬೇಕಾಗಿಲ್ಲ. ಇವತ್ತು ಹುಡುಗಿ ಕಡೆಯವ್ರು ಬರ್ತಾ ಇದ್ದಾರೆ. ನೋಡಿ ಒಪ್ಕೊಂಡು ಅವ್ರ ಹತ್ರ ಮಾತಾಡು ಅಷ್ಟೇ. ಹೌದು ಅಳಿಯಂದ್ರೆ, ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬನ್ನಿ. ಅಲ್ಲ ಅತ್ತೆ, ನೀವುನಾ? ನೋಡಿ, ನಮ್ಮ ಮಗಳಿಂದ ನಿಮ್ಮ ಜೀವನ ಹಾಳಾಗಿದೆ. ಅದನ್ನು ಸರಿ ಮಾಡೋ ಜವಾಬ್ದಾರಿ ನಮ್ಮದು. ಹೋಗಿ ರೆಡಿಯಾಗಿ ಬನ್ನಿ. ಏನೋ ಅದು ಮೀನಾಮೇಷ ಎಣಿಸ್ತಾ ಇದೆಯಲ್ಲ, ಹೋಗು ಅಂದ್ವಲ್ಲ. ಯೋ, ಎದ್ದು ನಡಿಯಪ್ಪ. ಈಗಲೂ ದಿವ್ಯನ್ ಮನಸ್ಸಲ್ಲಿ ಇಟ್ಕೊಂಡು ಹೇಗೆ ಆಟ ಮಾಡ್ತಿದ್ದಾನೆ ನೋಡಿ ಅತ್ತೆ. ಈಗಲಾದರೂ ಈ ಹುಡುಗನ ಜೀವನ ಸರಿ ಹೋದ್ರೆ ಅಷ್ಟೇ ಸಾಕು ಜಾನಕಿ. ಸೀತಾ, ಯಾಕೆ ಒಂಥರ ಆಗ್ಬಿಟ್ಟೆ? ಏನಾಯ್ತು? ಯಾಕತ್ತೆ? ನಾನು ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದು ನಿಮ್ಗೆ ಇಷ್ಟ ಆಗಲಿಲ್ವಾ? ಅಯ್ಯೋ ಸತ್ಯ, ಯಾಕೆ ಹಾಗೆ ಅನ್ಕೋತೀಯ? ಅಕ್ಕನೇ ಹೇಳಿಲ್ವಾ ನನ್ನ ಸೊಸೆ ಅಂದ್ರೆ ನನಗೆ ಹೆಮ್ಮೆ ಅಂತ? ಅಕ್ಕ, ಏನಾಯ್ತು? ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋದ್ರಲ್ಲಿ ಮತ್ತೊಂದು ಸಮಸ್ಯೆ ಹುಡ್ಕೊಂಡು ಬರ್ತಾ ಇದೆಯಲ್ಲೇ. ಸಮಸ್ಯೆನಾ? ಏನಮ್ಮ ಅದು? ಕಾರ್ತಿಕ್, ಇಸ್ ದಟ್ ಇವನ್ ಅ ಕ್ವೆಶ್ಚನ್ ಟು ಆಸ್ಕ್? ನಿನ್ನ ಹೆಂಡತಿಗೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕೆ ಆಗಲ್ವಾ? ಇದೆಲ್ಲ ಬೇಕಾ ಅವಳಿಗೆ? ಅಮ್ಮ ಹೇಗೆ ಡಿಸ್ಟರ್ಬ್ ಆಗಿದ್ದಾರೆ ನೋಡು. ಅಕ್ಕ ಪ್ಲೀಸ್, ಸತ್ಯನ ಕೈಯಲ್ಲಿ ಎಕ್ಸಾಮ್ ಬರೆಯೋಕೆ ಆಗದಿದ್ದಾಗ ಅಮ್ಮನೇ ಹೋಗಿ ಎಕ್ಸಾಮ್ ಬರ್ಕೊಟ್ರು.
ಇವಾಗ ಅಮ್ಮನೇ ಅವಳು ಮನೇಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಾ? ಮಾತಾಡಬೇಕು ಅಂತ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಬೇಡ ಪ್ಲೀಸ್. ಟೈಮು ಯಾವಾಗಲೂ ಒಂದೇ ಥರ ಇರಲ್ಲ, ಅದಕ್ಕೆ ಫ್ಲಿಪ್ ಸೈಡ್ ಕೂಡ ಇರುತ್ತೆ. ಇಬ್ಬರು ಸ್ವಲ್ಪ ಸುಮ್ಮನಿರ್ತೀರಾ? ಸೀತಾ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ಬಿಡು. ಸತ್ಯ ಆ ಕೆಲಸಕ್ಕೆ ಹೋಗೋದು ಬೇಡ. ಏನು ಹೇಳ್ತಾ ಇದೀಯ ಸೀತಾ? ಅತ್ತೆ, ನಿಮ್ಮ ಸಹಾಯ ಸಹಕಾರನೇ ಇವತ್ತು ನಾನು ಇದನ್ನು ಪಾಸ್ ಮಾಡೋದಕ್ಕೆ ಕಾರಣ ಆಗಿರೋದು. ನೀವು ಮುಂದೇನೂ ನನಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ನಾನು ಗೆದ್ದು ತೋರಿಸ್ತೀನಿ ಅತ್ತೆ. ನೀವು ಹೆಮ್ಮೆಯಿಂದ ಇವಳು ನನ್ನ ಸೊಸೆ ಅಂತ ಹೇಳ್ಕೋಬೇಕು. ಹಾಗೆ ನಾನು ಮಾಡ್ತೀನಿ. ನನಗೆ ನೀನು ಗೆಲ್ಲೋದು ಖುಷಿನೇ ಸತ್ಯ, ಆದರೆ ಈ ಪೊಲೀಸ್ ಕೆಲಸ ಬೇಡ, ಬೇರೆ ಏನಾದರೂ ಮಾಡು. ಗುರುಗಳ ಮಾತಿಗೆ ಹೆದರ್ಕೊಂಡು ಸೀತಾ ಈ ನಿರ್ಧಾರಕ್ಕೆ ಬಂದಿದ್ದಾಳ? ರಾಯ್ರೆ, ನೀವಾದರೂ ಅತ್ತೆಗೆ ಹೇಳಿ, ನಾನು ಈ ಅವಕಾಶಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನೀವು ನೋಡಿದ್ದೀರ. ಈ ಅವಕಾಶ ಮಿಸ್ ಆದರೆ ಮತ್ತೆ ನಾನು ಈ ಜನ್ಮದಲ್ಲಿ ಕೆಲಸಕ್ಕೆ ಸೇರೋದಕ್ಕಾಗಲ್ಲ. ದಯವಿಟ್ಟು ರಾಯ್ರೆ. ಸತ್ಯ, ಭಾವನೆಗೆ ಒಳಗಾಗಬೇಡ, ಸ್ವಲ್ಪ ಪ್ರಾಕ್ಟಿಕಲ್ ಯೋಚನೆ ಮಾಡು. ನಿಮ್ಮ ಅತ್ತೆ ಹೇಳೋದ್ರಲ್ಲಿ ಅರ್ಥ ಇದೆ. ಸತ್ಯ, ಈಗ ತಾನೇ ನಿಮ್ಮ ಸಂಸಾರ ಒಂದು ಹಂತಕ್ಕೆ ಬರ್ತಾ ಇದೆ. ಈಗ ನಿಮ್ಮ ಫ್ಯಾಮಿಲಿ ಶುರು ಮಾಡೋ ಸಮಯ. ನನಗೂ ವಯಸ್ಸಾಗಿದೆ, ಮೊಮ್ಮಕ್ಕಳು ನೋಡಬೇಕು ಅನ್ನೋ ಆಸೆ ಇರೋದಿಲ್ವಾ? ರಾಯ್ರೆ, ಎಷ್ಟೋ ಜನ ಹೆಣ್ಮಕ್ಳು ಮನೇನೂ ನೋಡಿಕೊಂಡು ಕೆಲಸನೂ ಮಾಡ್ಕೊಂಡು ಸಾಧನೆ ಮಾಡಿಲ್ವಾ? ನಾನು ಹಾಗೆ ಎರಡನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ರಾಯ್ರೆ. ಅಮ್ಮ ಸತ್ಯ, ಬೇರೆ ಯಾವುದೋ ಕೆಲಸ ಆಗಿದ್ದಿದ್ರೆ ನಿಮ್ಮ ಅತ್ತೆ ಇಷ್ಟೊಂದು ಭಯ ಪಡ್ತಿರ್ಲಿಲ್ಲಮ್ಮ. ನೀನು ಹೋಗ್ತಾ ಇರೋದು ಪೊಲೀಸ್ ಕೆಲಸಕ್ಕೆ. ಆ ಕೆಲಸದಲ್ಲಿ ಎಷ್ಟೊಂದು ರಿಸ್ಕ್ ಇರುತ್ತೆ ಅಂತ ನಿನಗೂ ಗೊತ್ತಿದೆಯಲ್ಲಮ್ಮ. ಅದು ಅಲ್ಲದೆ ನ್ಯಾಯ ಅಂತ ಬಂದಾಗ ನೀನು ಹಿಂದೆ ಮುಂದೆ ನೋಡದೆ ನುಗ್ಗು ಬಿಡ್ತೀಯ. ಒಂಥರ ಅದು ಒಳ್ಳೆಯದೇ. ಆದರೆ ನಿನ್ನ ಕೌಟುಂಬಿಕ ಜೀವನಕ್ಕೆ ತೊಂದರೆ ಆಗಬಾರ್ದಲ್ವ ಮಗಳೇ? ಅದು ಅಲ್ಲದೆ ಆ ಕೆಲಸದಲ್ಲಿ ಪರ್ಸ್ನಲ್ ಲೈಫ್ ಅಂತ ಇರೋದೇ ಇಲ್ಲಮ್ಮ. ಸದಾ ಸರ್ಕಾರಿ ಸೇವೆಗೆ ಒಗ್ಕೊಂಡಿರಬೇಕು. ಅದು ನಮ್ಮ ಕುಟುಂಬಕ್ಕೆ ಆಗಬರೋದಿಲ್ಲಮ್ಮ. ನಮ್ಮ ಸೊಸೆ ಜೀವನದ ಜೊತೆಯಲ್ಲಿ ನನ್ನ ಮಗನ ಜೀವನನೂ ಕೂಡ್ಕೊಂಡ್ಬಿಟ್ಟಿದೆಯಲ್ಲಮ್ಮ. ಅವನ ಜೀವನನ ಪಣಕ್ಕಿಡೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲಮ್ಮ. ಇಷ್ಟಕ್ಕೂ ನಿನ್ನ ಕನಸನ್ನು ನೀನು ಸಾಕಾರ ಮಾಡ್ಕೊಳ್ಳೇಬೇಕು ಅಂತ ಅನ್ನೋದಾದರೆ ನೀನು ಮುಂದುವರಿ ಸತ್ಯ, ನಾನೇನು ಹೇಳಲ್ಲ. ಆದರೆ ಯೋಚನೆ ಮಾಡು, ತಿರ್ಗಾ ನಾನೇನು ಅನ್ನೋದು, ನೀನು ಬೇಜಾರು ಮಾಡ್ಕೊಳ್ಳೋದು, ಎಲ್ಲರ ಮುಂದೆ ನಾನು ಕೆಟ್ಟವಳಾಗೋದು, ಇದು ನನಗಿಷ್ಟ ಇಲ್ಲ. ಐ
ಐ ಫೀಲ್ ಪಿಟಿ ಫಾರ್ ಯು. ಸತ್ಯ,